ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್. ಇವತ್ತು ಡಿಸೆಂಬರ್ 25 ಅಂತಂದ್ರೆ ಕ್ರಿಸ್ಮಸ್. ಎಲ್ಲ ನನ್ನ ಕ್ರಿಶ್ಚಿಯನ್ ಬಾಂಧವರಿಗೆ ಮೇರಿ ಕ್ರಿಸ್ಮಸ್. ಹಾಗೇನೆ ಇವತ್ತು ನಾನು ಚರ್ಚ್ಗೆ ಬಂದಿದ್ದೀನಿ. ಸೆಂಟ್ ಆಂಥೋನಿ ಪ್ರೈರಿ ಚರ್ಚ್. ಈ ಚರ್ಚಿನಲ್ಲಿ ಯಾವ ರೀತಿಯಾಗಿ ಕ್ರಿಸ್ಮಸ್ ಆಚರಣೆಯನ್ನ ಮಾಡಿದ್ರು, ಹಾಗೇನೆ ಕ್ರಿಸ್ಮಸ್ಗೆ ಯಾವ ರೀತಿಯಾಗಿ ಚರ್ಚಿನ ಡೆಕೋರೇಷನ್ ಮಾಡಿದ್ರು ಅನ್ನೋದನ್ನೆಲ್ಲದನ್ನು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಚರ್ಚಿನ ಹೊರಭಾಗದಲ್ಲಿ ಈ ರೀತಿಯಾಗಿ ಒಂದು ಡೆಕೋರೇಷನ್ ಸೆಟ್ ಅನ್ನ ಹಾಕಿದ್ರು. ಇಲ್ಲಿ ಇಲ್ಲಿ ಯೇಸು ಕ್ರಿಸ್ತನ ಪ್ರತಿಮೆ ಹಾಗೂ ಸ್ಯಾಂಟಾ ಕ್ಲಾತ್ ಹಾಗೆ ಕೆಲವು ಪಕ್ಷಿಗಳು ಸಹ ಇದ್ವು. ಮತ್ತೆ ಯೇಸು ಕ್ರಿಸ್ತನ ತಂದೆ ಹಾಗೂ ತಾಯಿ ಮತ್ತು ಯೇಸು ಕ್ರಿಸ್ತ ಹುಟ್ಟಿದ ಒಂದು ಸ್ಥಳ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸುವಂತ ಒಂದು ಸೆಟ್ ಅನ್ನ ಇಲ್ಲಿ ಹಾಕಿದ್ರು. ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ಯೇಸು ಕ್ರಿಸ್ತ ಯಾವ ಸ್ಥಳದಲ್ಲಿ ಹೇಗೆ ಹುಟ್ಟದ ಅನ್ನುವಂತ ಒಂದು ಮಾಹಿತಿನ ಈ ಒಂದು ಡೆಕೋರೇಷನ್ ಸೆಟ್ ಏನಿದೆ ಇದು ನಮ್ಗೆ ತಿಳಿಸ್ತಾನೆ ಇತ್ತು. ನಾವು ಪುಸ್ತಕಗಳಲ್ಲೆಲ್ಲ ಓದಿರ್ತೀವಲ್ಲ, ಯೇಸು ಕ್ರಿಸ್ತ ಯಾವ ರೀತಿಯಾಗಿ ಯಾವ ಸ್ಥಳದಲ್ಲಿ ಹುಟ್ಟಿದ ಅಂತ. ಆ ಸ್ಥಳನ ಮತ್ತೆ ಆ ಜಾಗದ ಒಂದು ರೀಕ್ರಿಯೇಷನ್ ಮಾಡುವಂತ ಒಂದು ಸೆಟ್ ಇದಾಗಿತ್ತು. ಹಾಗೇನೆ ಚರ್ಚಿನ ಸುತ್ತಮುತ್ತ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಣ್ಣ ಬಣ್ಣದ ದೀಪಾಲಂಕಾರಗಳಿಂದ ಡೆಕೋರೇಟ್ ಮಾಡಿದ್ರು. ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಚರ್ಚಿನ ಒಂದು ಬದಿಯಲ್ಲಿ ಬೃಹದಾಕಾರವಾದಂತ ಕ್ರಿಸ್ಮಸ್ ಟ್ರೀ ಕೂಡ ಇತ್ತು. ಇದು ಕೆಂಪು ಹಾಗೆ ಹಸಿರು ಬಣ್ಣದ ಒಂದು ದೀಪಾಲಂಕಾರಗಳಿಂದ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಅನೇಕ ಜನ ಬಂದಂತ ಅವರು ಇಲ್ಲಿ ವಿಡಿಯೋಗಳು ಹಾಗೆ ಫೋಟೋಸ್ ಎಲ್ಲದು ಕೂಡ ತಗೋತಾ ಇದ್ರು. ಅದು ತುಂಬಾನೇ ನೋಡೋದಕ್ಕೆ ಆಕರ್ಷಕವಾಗಿತ್ತು. ಕೋರಮಂಗಲದಲ್ಲಿ ಇರುವಂತ ಈ ಸೆಂಟ್ ಆಂಥೋನಿ ಪ್ರೈರಿ ಚರ್ಚ್ ಏನಿದೆ ಇದು 1952ರಲ್ಲಿ ಇದನ್ನ ಸ್ಥಾಪಿಸಲಾಯಿತು. ನಾನು ಇವಾಗ ಚರ್ಚ್ ಒಳಭಾಗಕ್ಕೆ ಬಂದೆ. ನಾನು ಫಸ್ಟ್ ಟೈಮ್ ಚರ್ಚ್ ಒಳಗಡೆ ಬಂದಿದ್ದು. ಕ್ರಿಸ್ಮಸ್ ಆಚರಣೆಯ ಪ್ರಯುಕ್ತ ಚರ್ಚ್ ಒಳಭಾಗ ಕೂಡ ಇಲ್ಲಿ ಹೂಗಳಿಂದ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇಲ್ಲಿ ಯೇಸು ಕ್ರಿಸ್ತ ಅವರ ಒಂದು ಪ್ರತಿಮೆ ಕೂಡ ಇತ್ತು. ಇಲ್ಲಿ ಸಾಕಷ್ಟು ಜನ ಬಂದಂತ ಭಕ್ತಾದಿಗಳು ತಮ್ಮ ಪ್ರಾರ್ಥನೆಯನ್ನ ಇಲ್ಲಿ ದೇವರ ಮುಂದೆ ಸಲ್ಲಿಸ್ತಾ ಇದ್ರು. ನಾವು ಹೇಗೆ ವಿಶೇಷ ಹಬ್ಬಗಳು ಹಾಗೆ ವಿಶೇಷ ದಿನಗಳಲ್ಲಿ ನಾವು ನಮ್ಮ ದೇವಸ್ಥಾನಗಳಿಗೆ ಹೋಗಿ ನಾವು ವಿಶೇಷ ಪ್ರಾರ್ಥನೆ ಹಾಗೆ ಪೂಜೆಗಳನ್ನ ಸಲ್ಲಿಸ್ತೀವೋ, ಅದೇ ರೀತಿಯಾಗಿ ನಮ್ಮ ಕ್ರಿಶ್ಚಿಯನ್ ಬಾಂಧವರು ಕೂಡ ಇವತ್ತು ಕ್ರಿಸ್ಮಸ್ ಆಚರಣೆಯ ಪ್ರಯುಕ್ತ ಇಲ್ಲಿ ಬಂದು ತಮ್ಮ ಪ್ರಾರ್ಥನೆ ಹಾಗೂ ಭಕ್ತಿಯನ್ನ ಇಲ್ಲಿ ದೇವರಿಗೆ ಸಮರ್ಪಿಸ್ತಾ ಇದ್ರು. ಯೇಸು ಕ್ರಿಸ್ತ ಹುಟ್ಟಿದಂತ ದಿನವನ್ನ ಅವರು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ. ಯೇಸು ಕ್ರಿಸ್ತ ಅವರಿಗೆ ದೇವರನ ರೀತಿಯಲ್ಲಿ ಅವರು ಪೂಜಿಸ್ತಾರೆ. ಹಾಗಾಗಿ ಯೇಸು ಕ್ರಿಸ್ತ ಹುಟ್ಟಿದಂತ ದಿನವನ್ನ ಅವರು ಕ್ರಿಸ್ಮಸ್ ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ. ಈ ದಿನ ಎಲ್ಲಾ ಒಂದು ಚರ್ಚ್ಗಳು ಕೂಡ ವಿಶೇಷ ಅಲಂಕಾರಗಳಿಂದ ಕಂಗೊಳಿಸ್ತಾ ಇರುತ್ತೆ. ಹಾಗೇನೆ ಈ ಚರ್ಚ್ ಕೂಡ ಸೆಂಟ್ ಆಂಟೋನಿ ಪ್ರೈರಿ ಚರ್ಚ್ ಕೂಡ ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಾ ಇತ್ತು. ಚರ್ಚಿನ ಹೊರಭಾಗದಲ್ಲಿ ಫ್ರೀಯಾಗಿ ಬೈಬಲ್ ಮಾರಾಟ ಕೂಡ ನಡೀತಾ ಇತ್ತು. ಆಸಕ್ತಿ ಇರುವಂತ ಒಂದಷ್ಟು ಜನ ಫ್ರೀ ಬೈಬಲ್ ನ ಕೂಡ ಕೊಂಡೋಗ್ತಾ ಇದ್ರು. ಹಾಗೇನೆ ಚರ್ಚಿನ ಪ್ರತಿಯೊಂದು ಭಾಗದಲ್ಲೂ ಕೂಡ ವಿಶೇಷವಾದಂತ ಪ್ರತಿಮೆಗಳು ಹಾಗೆ ವಿಶೇಷ ಅಲಂಕಾರಗಳು ಸಹ ಇದ್ವು. ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೇನೆ ಅಲ್ಲಿ ಸಾಕಷ್ಟು ಜನ ಬಂದು ಫೋಟೋ ಹಾಗೆ ವಿಡಿಯೋಸ್ಗಳನ್ನ ಕೂಡ ತಕೊಂತ ಇದ್ರು. ಹಾಗೇನೆ ಚರ್ಚಿನ ಒಂದು ಬದಿಯಲ್ಲಿ ವಿಶೇಷವಾದಂತ ಒಂದು ಪ್ರಾರ್ಥನಾ ಮಂದಿರ ಕೂಡ ಇತ್ತು. ನಾವು ಹಿಂದೂ ಆದ ಕಾರಣ ಕ್ರಿಶ್ಚಿಯನ್ ಅವರ ಒಂದು ಪೂರ್ಣ ಆಚಾರ ವಿಚಾರ ಹಾಗೆ ಸಂಸ್ಕೃತಿಯ ಬಗ್ಗೆ ಪೂರ್ತಿಯಾಗಿ ನಮ್ಗೆ ಗೊತ್ತಿಲ್ಲದ ಕಾರಣ ನಾವು ಸುಮ್ನೆ ನೋಡ್ತಾ ಇದ್ವಿ ಅವರು ಯಾವ ರೀತಿಯಾಗಿ ತಮ್ಮ ಒಂದು ಭಕ್ತಿಯನ್ನ ದೇವರಿಗೆ ಸಮರ್ಪಿಸ್ತಾರೆ ಅಂತ. ಹಾಗೇನೆ ಚರ್ಚಿನ ಒಂದು ಭಾಗದಲ್ಲಿ ಇಲ್ಲಿ ಬಂದಂತ ಭಕ್ತಾದಿಗಳು ದೇವರಿಗೆ ಕ್ಯಾಂಡಲ್ಗಳನ್ನ ಹಚ್ಚಿ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ರು. ಕೆಲವರು 1 ಅಥವಾ 2 ಕ್ಯಾಂಡಲ್ಗಳನ್ನ ದೇವರ ಮುಂದೆ ಇಟ್ಟು ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು. ಹಾಗೇನೆ ಅಲ್ಲಿ ಕೂತ್ಕೊಳ್ಳೋಕೆ ಕೂಡ ಒಂದು ಉತ್ತಮವಾದಂತ ಆಸನ ವ್ಯವಸ್ಥೆ ಕೂಡ ಇತ್ತು. ಇವತ್ತು ಕ್ರಿಸ್ಮಸ್ ಆಚರಣೆ ಪ್ರಯುಕ್ತ ಸಾಕಷ್ಟು ಜನ ಚರ್ಚಿಗೆ ಭೇಟಿ ನೀಡ್ತಾ ಇದ್ರು. ಯಾವುದೇ ಒಂದು ಭೇದ ಭಾವ ಇಲ್ಲದೆ, ಯಾವುದೇ ಒಂದು ಧರ್ಮ ಜಾತಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಸಾಕಷ್ಟು ಜನ ಇಲ್ಲಿ ಬಂದು ಪಾಲ್ಗೊಳ್ತಾ ಇದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಚರ್ಚಿನಲ್ಲಿ ಯಾವ ರೀತಿಯಾಗಿ ಕ್ರಿಸ್ಮಸ್ ಆಚರಣೆಯ ಸಂಭ್ರಮ ಇತ್ತು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.